ನಮಸ್ತೆ, ನನ್ನ ಹೆಸರು ಸವಿತಾ. ಮುಂಚೆ ಎಲ್ಲ ನನಗೆ ಫೈನಾನ್ಸ್ದು ಏನು ಪರಿಚಯ ಇಲ್ಲದೆ ಇದ್ದಾಗ ನನಗೆ ಆದಾಯ ಅಷ್ಟು ಕಮ್ಮಿನೇ. ಅಂದರೆ ಕೂಲಿ ಮಾಡಿದರೆ ಅವತ್ತಿಗೆ ನೇರ ಆಗೋದು. ಇವಾಗ ನಾನು ಫೈನಾನ್ಸಲ್ಲಿ ದುಡ್ಡು ತಗೊಳೋಕೆ ಹಿಡ್ಕೊಂಡ್ಮೇಲೆ ನಾವು ಒಂದು ಲೆವೆಲಿಗೆ ಬಂದಿದ್ದೀವಿ. ಈಗ ತಿಂಗಳಿಗೆ 30,000 ಕಟ್ಟಿದ್ರೂ ನಾನು ಈ ಫೈನಾನ್ಸಿಗೆ ಕಟ್ಟೋಂಥ ಶಕ್ತಿ ನಾನು ತಗೊಂಡಿದ್ದೀನಿ. ಮೈಕ್ರೋ ಫೈನಾನ್ಸಲ್ಲಿ ತಗೊಂಡಾದ್ಮೇಲೆ ನಾನು ದುಡ್ಕೊಂಡಿರೋದೇ ಜಾಸ್ತಿ, ಕಳೆದಿರೋದು ಕಮ್ಮಿ. ನನಗೆ ಅದರಿಂದ ಆದಾಯನೇ ಜಾಸ್ತಿ ಹೊರತು ನನ್ನ ನಷ್ಟವಂತೂ ಯಾವತ್ತೂ ನೋಡ್ಕೊಂಡಿಲ್ಲ. ನನ್ನ ಅಭಿಪ್ರಾಯ ಮೈಕ್ರೋ ಫೈನಾನ್ಸಿಂದ ಸಾಲ ತಗೊಳ್ಳೋದು ಒಳ್ಳೆಯದು ಸರ್. ಬಡ ಕುಟುಂಬಗಳು ಮುಂದೆ ಬರಬೇಕು ಅಂದರೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೋಬೇಕು, ಅಭಿವೃದ್ಧಿ ಮಾಡ್ಕೋಬೇಕು, ಮುಂದೆ ಬರಬೇಕು ಸರ್. ಮತ್ತೆ ನಾವು ಇನ್ನು ಇದರಲ್ಲಿ ಆ ಥರ ಎಲ್ಲ ಮಾಡ್ಕೊಂಡು ನಮಗೆ ಲೋನೇ ಕೊಡಲ್ವಲ್ಲ ಸರ್. ಸಿವಿಲ್ ಹಾಳಾಗೋಗಿರುತ್ತೆ, ಕೊಡಲ್ಲ. ಮತ್ತೆ ನಮಗೆ ಎಲ್ಲೋದ್ರೂ ಬರಲ್ವಲ್ಲ. ಪ್ರಾಬ್ಲಮ್ ಇದ್ದಿದೆ. ಈಗ ಊರುಗಳು ಜನರ ಹತ್ರ ಇಸ್ಕೊಳ್ಳೋದಂದ್ರೆ ಅವರು ಕೊಡಲ್ಲ ಸರ್ ನಮಗೆ ಅಮೌಂಟ್. ಇವಾಗ ನೀವು ಫೈನಾನ್ಸಲ್ಲಿ ಸ್ಟಾಪ್ ಮಾಡಿದ್ರಿ ಬೇಕಾದ್ರೆ ಹಳ್ಳಿ ಜನಗಳ ಪರಿಸ್ಥಿತಿ ನಾಯಿ ಪಾಡಿಗಿಂತ ಕಡೆಯಾಗಿ ಹೋಗ್ಬಿಡುತ್ತೆ. ಅಷ್ಟು ಪರದಾಡ್ತಾರೆ ಫೈನಾನ್ಸಲ್ಲಿ ನಿಲ್ಲಿಸಿದ್ರೆ. ಎಷ್ಟೋ ಒಂದು ಜನ ಫೈನಾನ್ಸಿಂದ ಬಡ್ಡಿ ಕಟ್ಟ ತಪ್ಪಿಸ್ಕೊಂಡು ಎಷ್ಟೋ ಒಂದು ಜನ ಇವತ್ತು ನೆಮ್ಮದಿಯಾಗಿದ್ದಾರೆ ಸರ್. ನಮಗೆ ಯಾವತ್ತು ಯಾವ ಫೈನಾನ್ಸ್ ಅವರು ಬಂದು ಕಿರುಕುಳ ಕೊಡೋದಾಗ್ಲಿ, ನೀವು ಕಟ್ಟಿ ಅಂತ ಹೇಳೋದಾಗ್ಲಿ, ಬಲವಂತವಾಗಿ ಲೋನ್ ತಗೊಳ್ಳಿ ಅಂತ ಹೇಳೋದಾಗ್ಲಿ, ಈ ಥರ ಯಾವುದೂ ಇಲ್ಲ ಸರ್. ನಾವು ಇಷ್ಟಪಟ್ಟು ನೀವು ಕೊಡ್ತಾವ್ರಿ ಅಂದ್ರೆ ಆ ಫೈನಾನ್ಸಿಗೆ ನಾವೇ ಫೋನ್ ಮಾಡಿ, ಸರ್ ನಮ್ಗೆ ಅಮೌಂಟ್ ಬೇಕು ಕೊಡಿ, ನಮ್ಗೆ ಕಷ್ಟ ಇದೆ ಅಂತ ನಾವೇ ಕೇಳಿ, ನಾವೇ ತಗೊಂಡು ನಾವೇ ಕಟ್ತೀವಿ ಹೊರತು ನಮ್ಗೆ ಯಾವತ್ತು ಫೈನಾನ್ಸಲ್ಲಿ ಬಂದು ಯಾವ ದೌರ್ಜನ್ಯನೂ ಮಾಡಿಲ್ಲ ಸರ್. ನಮಗೆ ಕೆಲವೊಂದು ತಪ್ಪು ತಿಳುವಳಿಕೆ ಮಾಡ್ಕೊಂಡು ನಾವೇ ಇದು ಮಾಡಿದ್ರು, ಈ ಥರ ಇದೆ, ಈ ಥರ ಮಾಡ್ಕೊಂಡು ಹೋಗಿ ಅಂತ ತಿಳಿಸಿ ಹೇಳ್ತಾರೆ ಹೊರತು ನಮ್ಗೆ ಯಾವತ್ತು ನೀವು ಕಟ್ಟಲೇಬೇಕು, ಕಟ್ಟ್ರಿ ಹಂಗೆ ಹಿಂಗೆ ಅಂತ ದೌರ್ಜನ್ಯ ಯಾವ ಫೈನಾನ್ಸರು ಬಂದು ನಮ್ಮ ಮನೆ ಹತ್ರ ಆಗಲಿ ನಮ್ಮೂರಲ್ಲಾಗಲಿ ಯಾವತ್ತೂ ಯಾರೂ ಮಾಡಿಲ್ಲ ಸರ್. ಹೇಳೋದು ಇಷ್ಟೇ ಸರ್. ನನ್ನ ಗೆಳತಿರಾಗ್ಬೋದು, ನನ್ನ ಸ್ನೇಹಿತರಾಗ್ಬೋದು, ನನ್ನ ಸಂಘದಲ್ಲಿರೋ ಅಂಥ ಮೆಂಬರೇ ಆಗ್ಬೋದು, ನೀಟಾಗಿ ಕಟ್ಕೊಂಡು ನೀಟಾಗಿ ತಗೊಂಡೋಗಿ ನಮ್ಗಿನ್ನ ಬೇಕು ಅಂದ್ರೆ ಅಮೌಂಟ್ ಕೊಡ್ತಾರೆ. ಲಕ್ಷಾಂತರ ರೂಪಾಯಿ ತನಕ ಸಾಲ ಕೊಡ್ತಾರೆ. ಅದನ್ನು ಬಳಸ್ಕೊಳ್ಳಿ, ನೀಟಾಗಿ ಕಟ್ಕೊಳ್ಳಿ, ತಗೊಳ್ಳಿ. ವ್ಯವಹಾರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ. ಈಗ ಮೈಕ್ರೋ ಫೈನಾನ್ಸ್ ಸ್ಟಾಪ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಸರ್. ಇಷ್ಟು ಆದಾಯ ನೋಡ್ತಿದ್ದೀನಿ ಅಂತೀನಲ್ವ, ನನಗೆ ಪ್ರಾಬ್ಲಮ್ಮು. ಈಗ ನನ್ನ ತಿಂಗಳಿಗೆ ಏನಪ್ಪ ಅಂದ್ರೆ 50,000 ನನ್ನ ಕೈಲಿ ಕೊಟ್ಟಿಲ್ಲ ಅಂದ್ರೆ ಬಂಡವಾಳ ಹಾಕಿ ಮಾಡೋ ಅಂಥ ಕೆಪಾಸಿಟಿ ಇಲ್ಲ. ಈಗ ಮೈಕ್ರೋ ಫೈನಾನ್ಸಿಂದ ಒಂದು 50-60 ಕೊಡ್ತಾರೆ, ಅದನ್ನು ತಗೊಂಡಾಗ ಅದ್ರ ಮೇಲೆ ಬಂಡವಾಳ ಹಾಕಿ ಅದರಿಂದ ಲಾಭ ಮಾಡ್ಕೊತೀನಿ. ಇದಂಗೆ 50,000 ಬೇಕು ಅಂದರೆ ಯಾರೂ ಕೊಡಲ್ಲ. ನಾನು ಹೇಳೋದು ಇಷ್ಟೇ, ಮೈಕ್ರೋ ಫೈನಾನ್ಸಿಂದ ನಮಗೆ ಲೋನ್ ಕೊಡಿ, ನಾವು ತೊಗೊತೀವಿ, ಕಟ್ಕೊಂಡು ಹೋಗ್ತೀವಿ.